ಮಳೆ ಇಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಳೆ ಇಲ್ಲದೆ ಬರಿದಾಯ್ತು ಜೀವ ನದಿಯಾದ ತುಂಗೆಯ ಒಡಲು. 3 ದಶಕಗಳ ಬಳಿಕ ತಳ ಕಂಡಿವೆ ತುಂಗಾ ಹಾಗೂ ಭದ್ರಾ ನದಿ. ಜೂನ್ನಲ್ಲಿ ಮೈದುಂಬಿ ಹರಿಬೇಕಿದ್ದ ನದಿಗಳ ಒಡಲು ಖಾಲಿಯಾಗಿದೆ. ಹೀಗಾಗಿ ಮಳೆ ದೇವರು ಋಷ್ಯ ಶೃಂಗೇಶ್ವರನ ಮೊರೆ ಹೋಗಿದ್ದಾರೆ ಮಲೆನಾಡಿಗರು. ಅವಧೂತ ವಿನಯ್ ಗುರೂಜಿ ಸೂಚನೆ ಮೇರೆಗೆ ಋಷ್ಯ ಶೃಂಗೇಶ್ವರನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮದಲ್ಲಿರುವಂತಹ ಋಷ್ಯ ಶೃಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು. ವಿನಯ್ ಗುರೂಜಿ ನೇತೃತ್ವದಲ್ಲಿ ಋಷ್ಯ ಶೃಂಗೇಶ್ವರನಿಗೆ ಕ್ಷೀರಾಭಿಷೇಕಕ್ಕೆ ತೀರ್ಮಾನಿಸಲಾಗಿದೆ. ಬರೋ ಸೋಮವಾರ ಅಂದರೆ ಜೂನ್ 29ರಂದು ಮಳೆಗಾಗಿ ಮಳೆ ದೇವನಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗುತ್ತೆ. 29ರಂದು ಹುಣ್ಣಿಮೆ ಇರೋದ್ರಿಂದ ಕ್ಷೀರಾಭಿಷೇಕಕ್ಕೆ ಸಿದ್ಧತೆಗಳು ನಡೀತಾ ಇದೆ. ವಿನಯ್ ಗುರೂಜಿ ಮಲೆನಾಡ ರೈತರ ನೇತೃತ್ವದಲ್ಲಿ ಕ್ಷೀರಾಭಿಷೇಕ ನಡೆಯುತ್ತೆ. ರೈತರು ಹಾಲು, ಹೂವು ಹಾಗೆ ಬಿಲ್ವ ಪತ್ರೆ ತರುವಂತೆ ರೈತರಿಗೆ ಕರೆ ನೀಡಲಾಗಿದೆ. ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಇಲ್ಲಿ ಪೂಜೆ ಸಲ್ಲಿಸಿದ್ರೆ ಒಳಿತಾಗಿರೋ ಎಕ್ಸಾಂಪಲ್ಸ್ಗಳು ಕೂಡ ಇದೆ. ಈ ಹಿಂದೆ ಸರ್ಕಾರದಿಂದಲೇ ಮಳೆ ಬರೋದಕ್ಕೆ ಹಾಗೆ ಮಳೆ ನಿಲ್ಲೋದಕ್ಕೆ ಇಲ್ಲಿ ಪೂಜೆ ನಡೆದಿವೆ. ಕಳೆದ ವರ್ಷಗಳಲ್ಲಿ ಸಾಕಷ್ಟು ಬಾರಿ ಇಲ್ಲಿ ಸರ್ಕಾರದಿಂದಲೇ ಪೂಜೆಯಾಗಿದೆ. ಋಷ್ಯ ಶೃಂಗೇಶ್ವರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೆಚ್ಚಿನ ದೈವಗಳಲ್ಲಿ ಒಂದು. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು.